ಸ್ನೇಹಿತರೆ, ಪ್ರತಿದಿನ ನಾವು ಇಂಪ್ರೂವ್ ಮಾಡ್ಕೋಬೇಕಾದಂಥ ಮತ್ತೊಂದು ಅದ್ಭುತವಾದ ವಿಚಾರ ಏನಪ್ಪ ಅಂದರೆ ಶಿಸ್ತು ಅಥವಾ ಸೆಲ್ಫ್ ಡಿಸಿಪ್ಲಿನ್. ನಾವು ಏನೇನು ಸಾಧನೆ ಮಾಡಬೇಕು ಅಂದ್ಕೊಂಡಿದ್ದೀವಿ, ನಾವು ಈಗೆಲ್ಲಿದ್ದೀವಿ, ನಮ್ಮನ್ನು ಅಲ್ಲಿ ಕೊಂಡೊಯ್ಯೋದು ಶಿಸ್ತು ಮಾತ್ರ. ಶಿಸ್ತಿದ್ರೆ ಮಾತ್ರ ನಾವು ಜೀವನದಲ್ಲಿ ಏನಾದರೂ ಸಾಧನೆ ಮಾಡ್ಬೋದು. ಏನೆಲ್ಲ ಅಂದ್ಕೊತೀವಿ ಅದನ್ನೆಲ್ಲ ಪಡ್ಕೊಳೋಕ್ಕೆ ಸಾಧ್ಯ ಇರೋದು ಶಿಸ್ತಿನಿಂದ ಮಾತ್ರ. ನಿಮ್ಮ ಹತ್ರ ಪ್ರಪಂಚದಲ್ಲಿ ಎಷ್ಟೇ ದೊಡ್ಡ ಟ್ಯಾಲೆಂಟ್ ಇರ್ಬೋದು, ಎಷ್ಟೇ ದೊಡ್ಡ ಐಡಿಯಾ ಇರ್ಬೋದು, ಎಷ್ಟೇ ದೊಡ್ಡ ಅವಕಾಶ ಇರ್ಬೋದು, ನಿಮ್ಮೊಳಗೆ ಶಿಸ್ತಿಲ್ಲ ಅಂದರೆ ಅದನ್ನು ಗಳಿಸೋದಕ್ಕೆ ಸಾಧ್ಯ ಇಲ್ಲ. ಶಿಸ್ತಿಲ್ಲ ಅಂದರೆ ಏನಾಗುತ್ತೆ ಅಂದರೆ, ನಿಮಗೆ ಒಂದು ಕೆಲಸನ ಸ್ಟಾರ್ಟ್ ಮಾಡ್ತೀರಾ, ಬಹಳ ಹುಮ್ಮಸ್ಸಿಂದ ಸ್ಟಾರ್ಟ್ ಮಾಡ್ತೀರಾ, ಸ್ವಲ್ಪ ದಿನ ಆದಮೇಲೆ ಮತ್ತಿನ್ಯಾವುದೋ ಒಂದು ಬೇರೆದು ಅಟ್ರಾಕ್ಟಿವ್ ಅನಿಸುತ್ತೆ, ಆ ಕಡೆಗೆ ಹೋಗ್ತೀರಾ, ಇನ್ನೊಂದೇನೋ ಬರುತ್ತೆ ಅದ್ರ ಕಡೆಗೆ ಹೋಗ್ತೀರಾ, ಪದೇ ಪದೇ ಡಿಸ್ಟ್ರ್ಯಾಕ್ಟ್ ಆಗ್ತೀರಾ. ಶಿಸ್ತು ಅಂದರೆ ನಾವು ಅಂದ್ಕೊಂಡಿದ್ದ ಕೆಲಸವನ್ನು ಕೊನೆವರೆಗೂ ಮಾಡಿ ಮುಗಿಸೋದು. ಯಾವ ಥರ ಗೊತ್ತಾ? ನನಗಿಷ್ಟ ಇಲ್ಲ ಅಂದ್ರೂ, ಬೇಜಾರಾಗ್ತಾಯಿದ್ರು, ಬೋರ್ ಆಗ್ತಾಯಿದ್ರು, ಸರಿ ಅನ್ನಿಸ್ತಾ ಇಲ್ಲ ಅಂದ್ರೂ, ಅನ್ಕಂಫರ್ಟಬಲ್ ಅನ್ನಿಸ್ತಾಯಿದ್ರು, ಮಾಡಿ ಮುಗಿಸೋದು. ಇದು ಶಿಸ್ತು. ಇಲ್ಲ ಅಂದರೆ ಏನಾಗುತ್ತೆ, ನಾವು ಪದೇ ಪದೇ ಡಿಸ್ಟ್ರಾಕ್ಟ್ ಆಗ್ತಾಯಿದ್ರೆ ನೀವು ಯಾವ ಕೆಲಸದಲ್ಲೂ ಅಕಾಂಪ್ಲಿಷ್ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಅದೇ ರೀತಿಯಾಗಿ ಶಿಸ್ತು ಮೊದಲಿಗೆ ಕಷ್ಟ ಆಗುತ್ತೆ, ಮಾಡ್ತಾ ಮಾಡ್ತಾ ಈಸಿ ಆಗುತ್ತೆ. ಇದು ಒಂದು ಮಸಲ್ ಇದ್ದಾಗೆ. ನೀವೆಷ್ಟು ವರ್ಕೌಟ್ ಮಾಡ್ದಂಗೆಲ್ಲ ಮಸಲ್ಸ್ ಹೆಂಗೆ ಬೆಳೀತೆ, ಗಟ್ಟಿ ಆಗ್ತೀವಲ್ಲ, ಅದೇ ರೀತಿ ವ್ಯಾಯಾಮದ ರೀತಿಯಲ್ಲಿ ಶಿಸ್ತನ್ನು ಎಷ್ಟು ಅಭ್ಯಾಸ ಮಾಡ್ತೀರಾ ಅಷ್ಟು ನಿಮಗೆ ಅದು ಸುಲಭ ಆಗ್ತಾ ಬರುತ್ತೆ. ಒಂದೊಂದೇ ಸಣ್ಣ ಸಣ್ಣ ಕೆಲಸಗಳನ್ನು ಮಾಡಿ ಮುಗಿಸ್ಬೇಕು. ಯಾಕೆ ಶುರು ಮಾಡಿದ್ದೆ, ಇದು ಏನಾಗಬೇಕು, ಅದನ್ನು ನಾನು ಮಾಡಿ ಮುಗಿಸ್ತೇನೆ, ಆ ಒಂದು ಶಿಸ್ತಿಗೆ ಬರಬೇಕು. ಇಲ್ಲಿ ಶುರುವಿನಲ್ಲಿ ಕಷ್ಟ, ಆಮೇಲೆ ಸುಲಭ ಆಗುತ್ತೆ. ಹೇಗೆ ಗೊತ್ತಾ? ಯಾವುದೇ ಕೆಲಸ ಮಾಡ್ತಾ ಮಾಡ್ತಾ ಇದ್ದರೆ, ಪದೇ ಪದೇ ಅದನ್ನು ಮಾಡ್ತಾಯಿದ್ರೆ ನಮಗೆ ಅದು ಅಭ್ಯಾಸ ಆಗುತ್ತೆ. ಇದು ಬಹಳ ಮುಖ್ಯ. ಅದಕ್ಕೆ ಎಲ್ಲ ಕೆಲಸನ 21 ದಿನ ಮಾಡಿ, 48 ದಿನ ಮಾಡಿ ಅಂತ 90 ಡೇಸ್ ಚಾಲೆಂಜ್ ಅಂತೆಲ್ಲ ಯಾಕೆ ಹೇಳ್ತೀನಿ ಅಂದರೆ, ಅದು ನಿಮಗೆ ರೂಢಿ ಆಗಬೇಕು, ಅದು ನಿಮಗೆ ಅಭ್ಯಾಸ ಆಗಬೇಕು. ಒಂದು ಸಲ ಅದು ನಿಮಗೆ ಅಭ್ಯಾಸ ಆಗಿಬಿಟ್ರೆ ಆಮೇಲೆ ಅದಕ್ಕೆ ನೀವು ಜಾಸ್ತಿ ಶಿಸ್ತು ಆಗಲಿ ಶ್ರಮ ಆಗಲಿ ಏನೂ ಬೇಕಾಗಿಲ್ಲ. ಈಗ ಉದಾಹರಣೆ, ಬೆಳಗ್ಗೆ ಬೇಗ ಎದ್ದೇಳೋದಾಗಲಿ, ಪ್ರತಿದಿನ ವ್ಯಾಯಾಮ ಮಾಡೋದಾಗಲಿ, ಪ್ರತಿದಿನ ಹೊಸದನ್ನು ಕಲಿಯೋದಾಗಲಿ, ಶಿಸ್ತಿನಿಂದ ಒಳ್ಳೆ ಬಟ್ಟೆ ಹಾಕ್ಕೊಳೋದಾಗಲಿ, ಈ ಥರ ಎಲ್ಲದರಲ್ಲೂ ಕೂಡ ದಿನೇ ದಿನೇ ಅಭ್ಯಾಸ ಮಾಡ್ತಾ ಬಂದರೆ ಅದು ಅಭ್ಯಾಸ ಆದಮೇಲೆ, ಅದು ಹ್ಯಾಬಿಟ್ ಆದಮೇಲೆ ನಿಮಗೆ ಸುಲಭ ಆಗುತ್ತೆ. ಇಲ್ಲೊಂದು ಅದ್ಭುತವಾದ ಒಂದು ಕಥೆ ಇದೆ, ಅದನ್ನ ಹೇಳ್ತೀನಿ ನೋಡಿ. ಇಬ್ಬರು ರೈತರು ಹೊಲಕ್ಕೆ ಬೆಳಗ್ಗೆ ಕೆಲಸ ಮಾಡಲಿಕ್ಕೆ ಹೋಗ್ತಾರೆ. ಅವ್ರ ಉದ್ದೇಶ ಏನಾಗಿರುತ್ತೆ ಅಂದರೆ, ಕೆರೆಯಿಂದ ನೀರನ್ನು ತಮ್ಮ ಹೊಲಕ್ಕೆ ತರಬೇಕಾಗಿರುತ್ತೆ. ಅದಕ್ಕೆ ಹೋಗ್ತಾರೆ. ಇಬ್ಬರು ಹಳ್ಳ ತೋಡೋಕ್ಕೆ ಶುರು ಮಾಡ್ತಾರೆ, ಕಾಲುವೆನ ನಿರ್ಮಾಣ ಮಾಡೋಕ್ಕೆ ಶುರು ಮಾಡ್ತಾರೆ. ಇಬ್ಬರು ಹೋಗಿರ್ತಾರಲ್ವ, ಆಗ ಅವರ ಹೆಂಡತಿಯರಿಬ್ಬರು ಬರ್ತಾರೆ. ಬೆಳಗ್ಗೆ ತಿಂಡಿ ಟೈಮ್ ಬರ್ತಾರೆ, ಕರೀತಾರೆ. ಮೊದಲನೇ ಅವನೇನು ಮಾಡ್ತಾನೆ, ಹೆಂಡತಿ ಬಂದು ಕರೀತಾ ಇದ್ದಾಳಲ್ವ, ಕೆಲಸ ಅಲ್ಲೇ ಬಿಟ್ಬಿಟ್ಟು ಹೋಗಿ ತಿಂಡಿ ತಿನ್ಕೊಂಬರೋಣ ಅಂತ ತಿಂಡಿ ತಿನ್ಕೊಂಬರ್ತಾನೆ. ಎರಡನೇ ಹೇಳ್ತಾನೆ, ನಾನು ಬರಲ್ಲ ಹೋಗು ಅಂತ ಹೇಳ್ತಾನೆ. 11 ಗಂಟೆಗೆ ಮತ್ತೆ ಹೆಂಡತಿ ಬರ್ತಾಳೆ, ಮತ್ತೇನಾರು ಒಂದು ಸ್ವಲ್ಪ ಟೀ ಅಥವಾ ಬೇರೆ ಏನಾರು ತಿಂದು ಬನ್ನಿ ಅಂತ ಕರಿತಾಳೆ. ಅದಕ್ಕೋನು ಬರೋಲ್ಲ. ಮೊದಲನೇನು ಬ್ರೇಕ್ ತೊಗೊಂಡು ಮತ್ತೆ ಬಂದಿರ್ತಾನೆ. ಮತ್ತೆ ಮಧ್ಯಾಹ್ನ ಆಗುತ್ತೆ, ಕೆಲಸ ಮುಗ್ದಿರಲ್ಲ, ಕೆಲಸ ಮಾಡ್ತಾನೆ ಇರ್ತಾರೆ ಇಬ್ಬರು. ಆದರೆ ಮೊದಲನೇ ಹೆಂಡ್ತಿನೂ ಬರ್ತಾಳೆ, ಊಟ ಮಾಡಿ ಅಂತ ಹೇಳ್ತಾಳೆ, ಊಟಕ್ಕೆ ಹೋಗೋಣ ಅಂತ ಊಟಕ್ಕೆ ಹೋಗ್ತಾರೆ. ಎರಡನೇವನೇನು ಹೇಳ್ತಾನೆ, ಅವನಿಗೆ ಅಷ್ಟೊಂದು ಸಿಟ್ಟು ಬಂದಿರುತ್ತೆ, ಹೆಂಡ್ತಿ ಬೈದು ಕಳಿಸ್ತಾನೆ, ನಾನು ಬರಲ್ಲ ಅಂತ. ಅವನು ಕಂಟಿನ್ಯೂಸ್ ಕೆಲಸ ಮಾಡ್ತಾನೆ ಹೋಗ್ತಾನೆ. ಸಂಜೆ ಅಷ್ಟೊತ್ತಿಗೆ ಅವನ ಜಮೀನಿಗೆ ನೀರು ಬರೋಕ್ಕೆ ಶುರುವಾಗುತ್ತೆ. ಅವನು ಮೊದಲನೇ ವ್ಯಕ್ತಿ ಇದ್ನಲ್ಲ, ಅವನು ತಿಂಡಿ ಹೋದ, ಸ್ನಾನಕ್ಕೆ ಹೋದ, ಊಟಕ್ಕೆ ಹೋದ, ಕಾಫಿ ಟೀ ಕುಡಿಯೋಕೆ ಹೋದ, ಎಲ್ಲದಕ್ಕೆ ಹೋದ. ಅವನ ಕೆಲಸ ಮುಗಿಲಿಲ್ಲ. ಎರಡನೇವನು ಸಂಜೆ ಅಷ್ಟೊತ್ತಿಗೆ ಕೆಲಸ ಮುಗಿಸಿ ಹೋಗಿ ನೆಮ್ಮದಿಯಾಗಿ ಸ್ನಾನ ಮಾಡಿ ಊಟ ಮಾಡಿ ಆರಾಮಾಗಿ ನಿದ್ರೆ ಮಾಡ್ತಾನೆ. ನೋಡಿದ್ರಲ್ಲ ಸ್ನೇಹಿತರೆ, ಒಂದು ಕೆಲಸನ ಯಾಕೆ ಶುರು ಮಾಡಿದೆ, ಅದನ್ನು ಎಲ್ಲಿ ನಾನು ತಲುಪಿಸ್ಬೇಕು, ಆ ಥರ ನಾವು ಮಾಡಿ ಮುಗಿಸಿದ್ರೆ ನಮಗೆ ಆ ಶಿಸ್ತು ಡೆವಲಪ್ ಆಗುತ್ತೆ. ಯಾವುದಾದ್ರು ಒಂದು ವಿಚಾರದಲ್ಲಿ ನೀವು ಶಿಸ್ತನ್ನು ತನ್ನಿ, ಅದು ನಿಮ್ಮ ಜೀವನದಲ್ಲಿ ಎಲ್ಲ ವಿಭಾಗದಲ್ಲಿ ಶಿಸ್ತನ್ನು ತರುತ್ತೆ. ಶಿಸ್ತಿನಿಂದ ಎಲ್ಲ ಯಶಸ್ಸು ಸಾಧ್ಯ. ಶಿಸ್ತನ್ನು ರೂಢಿಸ್ಕೊಳ್ಳೋಣ.